ಮಂಡ್ಯದ ಮದ್ದೂರಿನಲ್ಲಿ ನಿನ್ನೆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟದ ಘಟನೆ ಸದ್ಯ ರಾಜ್ಯದೆಲ್ಲೆಡೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಹೀಗಾಗಿ ಇಂದು ಮದ್ದೂರು ಪಟ್ಟಣ ಬಂದ್ ಇದ್ದಿದ್ದರಿಂದ ನಾಳೆ ಬಿಜೆಪಿ ನಾಯಕರು ಮದ್ದೂರು ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಮದ್ದೂರಿನಲ್ಲಿ ಬೃಹತ್ ಹೋರಾಟ ನಡೆಸಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನಾಳೆ ಗಣೇಶ ವಿಸರ್ಜನೆ ನಡೆಯಲಿದ್ದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣ ಸಂಬಂಧ ಘಟನೆ ಕುರಿತು ಸತ್ಯಾಸತ್ಯತೆ ತಿಳಿಯೋಕೆ ಬಿಜೆಪಿ ಮುಂದಾಗಿದೆ. ಇದಕ್ಕಾಗಿ ಸತ್ಯ ಶೋಧನಾ ತಂಡ ರಚನೆ ಮಾಡಲಾಗಿರುವಂತದ್ದು. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ತಂಡ ರಚಿಸಲಾಗಿದೆ. ಈ ತಂಡದಲ್ಲಿ ಮಂಜುಳಾ, ಭಾಸ್ಕರ್ ರಾವ್, ವೆಂಕಟೇಶ್ ದೊಡ್ಡೇರಿ, ವಿಜಯ್ ಪ್ರಸಾದ್ ಇರಲಿದ್ದಾರೆ. ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಸಮಗ್ರ ವರದಿಯನ್ನು 1 ವಾರದೊಳಗೆ ಸಲ್ಲಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಲಭೆ ಹಿನ್ನೆಲೆ ಶಾಂತಿ ಸಭೆ ನಡೆಸಲಾಯಿತು. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆದಿದೆ. ಗಲಭೆ ಹಿನ್ನೆಲೆ 2 ಸಮುದಾಯದ ಮುಖಂಡರನ್ನ ಕರೆದು ಸಭೆ ನಡೆಸಲಾಗಿದ್ದು, ಸಭೆಯಲ್ಲಿ 100ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು. ಇನ್ನು ಸಭೆ ಬಳಿಕ ಮಾತನಾಡಿದ ಸಚಿವ ಎನ್ ಚಲುವರಾಯಸ್ವಾಮಿ, ಈ ಘಟನೆಯಿಂದ ಇಡೀ ರಾಜ್ಯಾದ್ಯಂತ ಅಲ್ಲೋಲ ಕಲ್ಲೋಲ ಆಗಿದೆ. ಕೆರಗೋಡು, ನಾಗಮಂಗಲ, ಮದ್ದೂರಿನಲ್ಲಿ ಗಲಭೆಯಾಗಿದೆ. ಹಿಂದೂ ಮುಸ್ಲಿಂ ಒಟ್ಟಿಗೆ ಜೀವನ ನಡೆಸಬೇಕಾಗಿದೆ. ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನೆ ಇದೆ. ನಾಳೆ ರಾಜ್ಯದ ವಿಪಕ್ಷ ನಾಯಕರು ಬರ್ತಿದ್ದಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಿದೆ ಅಂತ ಹೇಳಿದ್ರು. ನಾಳೆ ಬಿಜೆಪಿ ನಾಯಕರು ಮದ್ದೂರು ಚಲೋಗೆ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಶಾಂತಿ ಕದಡೋದೇ ಬಿಜೆಪಿಯವರ ಉದ್ದೇಶ. ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕದಡೋಕೆ ಅಂತಾನೆ ಸೇರ್ಕೊಂಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾದರು. ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ. ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSSನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ, ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನು ಮಾಡ್ತಾರೆ. ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸರು ಬಿಟ್ಟಿದ್ದಾರೆ. ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡೋಕ್ಕೆ ಕರೆದಿದ್ರು. ಈಗ ನಾವು ಅವರು ಹೇಳೋಕ್ಕೂ ಮುಂಚಿತವಾಗಿ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಅವರು BJPಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಯಾರೇ ಇರಲಿ ಕೂಡ ಕಾನೂನು ರೀತ್ಯ ನಾವು ಆ ಧರ್ಮ, ಈ ಜಾತಿ, ಆ ಜಾತಿ ಅಂತ ನೋಡಕ್ ಹೋಗಲ್ಲ. ಇನ್ನು ವಿಧಾನಸೌಧದಲ್ಲಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿ, ಬಿಜೆಪಿಯವರು ನಿರಂತರವಾಗಿ ಷಡ್ಯಂತ್ರ ಮಾಡ್ತಿದ್ದಾರೆ. ಧರ್ಮದ ಹೆಸರಲ್ಲಿ ಸರ್ಕಾರವನ್ನ ಬುಡಮೇಲು ಮಾಡೋಕೆ ಯತ್ನ ಮಾಡ್ತಾ ಇದ್ದಾರೆ. ಧರ್ಮ ಮತ್ತು ಜಾತಿ ಹೆಸರಲ್ಲಿ ಸರ್ಕಾರವನ್ನ ಬುಡಮೇಲು ಮಾಡೋ ಯತ್ನ ಆಗ್ತಾ ಇದೆ. ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ಹೇಳಿ ಚರಂಡಿಯಲ್ಲಿ ಮೀನು ಹಿಡಿಯುವ ಯತ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಜಾತಿಯ ಹೆಸರಲ್ಲಿ ಸರ್ಕಾರವನ್ನ ಬುಡಮೇಲು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಸರ್ಕಾರವನ್ನ ಬುಡಮೇಲು ಮಾಡಲಿಕ್ಕೆ ಡಾಕ್ಟರೇಟ್ ತಗೊಂಡಿರ್ತಕ್ಕಂಥ ತಡಿಪಾರ್ ಅಮಿತ್ ಶಾ ಹತ್ರ ಹೋಗಿ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಏನಾದರೂ ಮಾಡಲಿಕ್ಕೆ ಚರಂಡಿಯಲ್ಲಿ ಮೀನು ಹಿಡಿಯೋ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವ ಲ್ಯಾಬೊರೇಟರಿ ಆಗಿದ್ದಂಥ ದಕ್ಷಿಣ ಕನ್ನಡವನ್ನು ಸಿದ್ದರಾಮಯ್ಯನವರ ಒಂದು ದಿಟ್ಟ ನಿರ್ಧಾರದ ಮೇಲೆ ಅಲ್ಲಿ ಶಾಂತಿ ನೆಲೆಸಿರತಕ್ಕಂಥದ್ದು, ಅವರಿಗೆ ರೋಟಿ ಕಪಡ ಮಕಾನ್ ಏನಿದೆ ಅದು ಬಂದಾಗಿದೆ. ಪುನಃ ಸ್ಥಾಪನೆ ಮಾಡಲಿಕ್ಕೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಶಾಂತಿಯನ್ನು ಕದಡಲಿಕ್ಕೆ ಪ್ರಯತ್ನ.
ಮದ್ದೂರು ಗಲಭೆ ಪ್ರಕರಣದ ಬಗ್ಗೆ ತುಮಕೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಮದ್ದೂರಿನಲ್ಲಿ ಪರಿಸ್ಥಿತಿ ಈಗಾಗಲೇ ಕಂಟ್ರೋಲ್ಗೆ ಬಂದಿದೆ. ಇವತ್ತು ಶಾಂತಿ ಸಭೆಯನ್ನ ನಮ್ಮ ಜಿಲ್ಲಾ ಸಚಿವರು ಮಾಡ್ತಿದ್ದಾರೆ. ಎರಡು ಸಮುದಾಯದವರು ಶಾಂತಿಯಿಂದ ಹೋಗಬೇಕು ಅಂತ ಸಭೆ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೋ ಅವರ ರಕ್ಷಣೆ ಮಾಡಲ್ಲ, ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಮಹದೇವಪ್ಪ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಶಾಂತಿ ಸಭೆಯನ್ನು ನಮ್ಮ ಜಿಲ್ಲಾ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಎರಡೂ ಸಮುದಾಯದವರು ಶಾಂತಿಯಿಂದ ಹೋಗಬೇಕು ಅಂತೇಳಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಈ ಮಧ್ಯೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಯಾರೇ ಇರಲಿ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಯಾರೇ ಇರಲಿ, ಅವರಿಗೆ ಕಾನೂನಿನ ಪ್ರಕಾರ ಮುಲಾಜಿಲ್ಲದೆ ಶಿಸ್ತಿನ ಕ್ರಮ ತಗೊಳ್ತೀವಿ. ಒಂದು ಊರಿನಲ್ಲಿ ಈ ರೀತಿ ಗಲಾಟೆ ಮಾಡೋದಕ್ಕೆ ಅವರು ಮಾಡ್ತಾರೆ ಅಂತಂದಾಗ ಅವ್ರನ್ನ ಸುಮ್ಮನೆ ನಾವು ಬಿಡೋಕ್ಕಾಗತ್ತಾ? ಯಾವ ಥರ ನಾವು ನಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ. ಧರ್ಮದ ಒಳಗಡೆ ರಾಜಕೀಯ ತಗೊಂಡೋಗಿ ಪ್ರತಿಯೊಂದಕ್ಕೂ ರಾಜಕೀಯ ಮಾಡಿಕೊಂಡು ಈ ಜನರ ಜೀವನದಲ್ಲಿ ಚೆಲ್ಲಾಟ ಆಡೋದು ಸರಿಯಲ್ಲ. ಮತ್ತು ಸಂಘಟನೆಗಳು ಸಾಮಾಜಿಕ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡೋದು, ಕೋಮು ಭಾವನೆಗಳನ್ನು ಕೆರಳಿಸೋದು, ಉದ್ರೇಕಕಾರಿ ಭಾಷಣ ಮಾಡೋದು, ಭಾವನಾತ್ಮಕ ಸೂಕ್ಷ್ಮ ವಿಷಯಗಳನ್ನು ಪ್ರಚೋದನೆ ಮಾಡೋದು, ಇದು ಸರಿಯಾದ ಕ್ರಮ ಅಲ್ಲ. ರಿಲಿಜಿಯಸ್ ಎಕ್ಸ್ಟ್ರೀಮಿಸ್ಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆರ್ಗನೈಜೇಷನ್ಸ್, ಅದು ಯಾವುದೇ ಧರ್ಮ ಇರಲಿ ಅದನ್ನು ಖಂಡಿಸಬೇಕು. ಇಟ್ ಈಸ್ ಹೈಲಿ ಕಂಡೆಮಬಲ್. ಯಾರೇ ಮಾಡಿದರೂ ಅದು ಖಂಡನೀಯ. ಅದು ಮದ್ದೂರು ಗಲಭೆ ವಿಚಾರವಾಗಿ ಮಾಧ್ಯಮಗಳ ಜೊತೆ ಮಾತನಾಡಿದ ಬಿಜೆಪಿಯ ನಾಯಕ ಸಿಟಿ ರವಿ, ಭದ್ರಾವತಿ ಇರಲಿ, ಸಾಗರ ಇರಲಿ, ನಾಗಮಂಗಲ ಇರಲಿ, ಮದ್ದೂರಾದ್ರೂ ಇರಲಿ, ಯಾವುದನ್ನು ಬಿಡಿಬಿಡಿಯಾಗಿ ನೋಡಬಾರ್ದು. ಇದರ ಹಿಂದಿರುವ ಮಾನಸಿಕತೆಯನ್ನ ನೋಡಬೇಕು. ವೋಟಿನ ಸಲುವಾಗಿ ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ. ಮತದ ಆಸೆಗೆ ಮತಾಂಧರಿಗೆ ಕುಮ್ಮಕ್ಕು ಕೊಡಲಾಗ್ತಾ ಇದೆ. ಮಂಡ್ಯದಂತಹ ಪ್ರದೇಶದಲ್ಲಿ ಇದೊಂದು ಟೆಸ್ಟ್ ಡೋಸ್ ಕೊಟ್ಟು ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅಂತ ನೋಡ್ತಿದ್ದಾರೆ. ಇದರ ಹಿಂದೆ ಭಾರೀ ಷಡ್ಯಂತರವಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಶರವಣ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರ ಸಾಮರ್ಥ್ಯವನ್ನ ಯಾರು ಕಲ್ಲು ಹೊಡೆದು ಅವನ ಮೇಲೆ ತೋರಿಸ್ಲಿ, ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ತೋರಿಸ್ಲಿ, ಯಾರು ಮಕ್ಕಳಿಗೆ ವಿಷಬೀಜ ಬಿತ್ತಿದ್ದಾರೆ, ಗಣಪತಿಯ ವಿಗ್ರಹಕ್ಕೆ ಒಗಿಬೇಕು ಅನ್ನೋ ಅವ್ರ ಮೇಲೆ ತೋರಿಸ್ಲಿ. ಮದ್ದೂರಲ್ಲಿ ಆಗಿರತಕ್ಕಂಥ ಘಟನೆ, ಮಂಡ್ಯ ಜನ ಭಾವನಾತ್ಮಕವಾಗಿ ಬದುಕೋರು. ಅಲ್ಲಿ ಧರ್ಮವನ್ನು ಎತ್ಕಟ್ಟುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಮಂಡ್ಯ ಜನ ತಿರಸ್ಕಾರ ಮಾಡಿದ್ದಾರೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ಅದು ಕೂಡ ಗೊತ್ತಿದೆ. ಆದರೂ ಕೂಡ ನೀವು ಇವತ್ತು ಈ ಥರ ಒಂದು ಸ್ಟೇಟ್ಮೆಂಟ್ ಮಾಡೋದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಒಂದು ಹೆಣ್ಣು ಮಗಳ ಮೇಲೆ ಬಹುಶಃ ಬಾಸುಂಡಿ ಬರೋ ಥರ ಲಾಠಿ ಚಾರ್ಜ್ ಮಾಡಿಸಿ ಅಂತ ನೀವು ಆದೇಶ ಮಾಡಿದ್ರೆ. ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದವರ ಹೆಸರು ಬಹಿರಂಗವಾಗಿದೆ. ಇರ್ಫಾನ್ ಸೇರಿದಂತೆ 22 ಮಂದಿ ಮುಸ್ಲಿಂ ಯುವಕರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ಬೀಸಿದ್ದಾರೆ. ಆರೋಪಿಗಳಾದ ಮೊಹಮ್ಮದ್ ಆವೇಜ್ ಮತ್ತು ಮೊಹಮ್ಮದ್ ಇರ್ಫಾನ್, ನವಾಜ್ ಖಾನ್, ಇಮ್ರಾನ್ ಪಾಷಾ, ಉಮರ್ ಫಾರೂಕ್ ಮತ್ತು ಸೈಯದ್ ದಸ್ತರಿ ಸೇರಿದಂತೆ 20 ಮಂದಿಯ ಹೆಸರು ಬಹಿರಂಗವಾಗಿದೆ. ಇನ್ನು ಇರ್ಫಾನ್ಗೆ ಕಲ್ಲು ತೂರಲು ಪ್ರಚೋದಿಸಿದಂತಹ ಜಾಫರ್ ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಮದ್ದೂರು ಕಲ್ಲು ತೂರಾಟ ಪ್ರಕರಣದ ಕುರಿತು ಐಜಿಪಿ ಬೋರಲಿಂಗಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಭಾನುವಾರ ಸಂಜೆ ಕಲ್ಲು ತೂರಾಟವಾಗಿದೆ, ನಮ್ಮ ಸಿಬ್ಬಂದಿ ತತ್ಕ್ಷಣ ಕ್ರಮ ಕೈಗೊಂಡಿದ್ದಾರೆ. ನಿನ್ನೆ ಕೂಡ ಪ್ರತಿಭಟನೆ ವೇಳೆ ಸಾಕಷ್ಟು ಬಂದೋಬಸ್ತ್ ಮಾಡಿದ್ವಿ. ಇಂದು ಮದ್ದೂರು ಬಂದ್ ಆಗಿದ್ದು ಸೂಕ್ತ ಭದ್ರತೆ ಕೈಗೊಂಡಿದ್ದೀವಿ. ಇಂದು ಎರಡು ಸಮುದಾಯದ ಜೊತೆ ಶಾಂತಿ ಸಭೆ ನಡೆಸಲಾಗಿದೆ. ನಾಳೆಯೂ ಕೂಡ ನಿಷೇಧಾಜ್ಞೆ ಮುಂದುವರಿಯುತ್ತೆ. ಪ್ರಕರಣದಲ್ಲಿ 22 ಜನರನ್ನ ಬಂಧಿಸಿದ್ದೀವಿ. ಇದನ್ನ ಪ್ರೀ ಪ್ಲಾನ್ ಅಂತ ಹೇಳೋಕ್ಕಾಗಲ್ಲ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ತನಿಖೆಯನ್ನ ಮಾಡ್ತಿದ್ದೀವಿ. ಸದ್ಯಕ್ಕೆ ಮಸೀದಿಯಿಂದ ಕಲ್ಲು ಬಂದಂತೆ ಕಾಣಿಸ್ತಾ ಇಲ್ಲ, ಪಕ್ಕದ ರಸ್ತೆಯಿಂದ ಕಲ್ಲು ಬಂದಿದೆ. ಸದ್ಯ ತನಿಖೆ ಮುಂದುವರೆದಿದೆ ಅಂತ ಹೇಳಿದ್ರು. ಒಂದು ಘಟನೆ ನಡೆದಿರುವಂಥದ್ದು ಪ್ರಾಥಮಿಕವಾದ ಘಟನೆ. ಒಂದು ಪ್ರೊಸೆಷನ್ ಹೋಗಬೇಕಾದ್ರೆ ಒಂದು ಕಡೆಯಿಂದ ಕಲ್ಲು ತೂರಾಟ ಆಗುತ್ತೆ, ಕಲ್ಲು ಬಿದ್ದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಕೆಲವು CCTVಗಳು ಕಾಣಿಸ್ತಾ ಇದೆ. ಬಟ್ ಅದರಲ್ಲಿ ಕಾನ್ಸ್ಪಿರಸಿ ಇದೆಯಾ, ಯಾವ ಥರ ಆಗಿರ್ಬೋದು, ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಅದು ಈ ಹಂತದಲ್ಲಿ ನಾವು ಪ್ರೀ ಪ್ಲ್ಯಾನ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾ ಇದೆ ಪ್ಲ್ಯಾನಿಂಗ್.
ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪರ ವಕಾಲತ್ತು ವಹಿಸದಂತೆ ಮದ್ದೂರು ವಕೀಲರು ನಿರ್ಧರಿಸಿದ್ದಾರೆ. ಇಂದು ಕೋರ್ಟ್ ಕಲಾಪ ಬಹಿಷ್ಕಾರ ಮಾಡಿ ಮದ್ದೂರು ವಕೀಲರ ಸಂಘ ನಿರ್ಧಾರವನ್ನು ಕೈಗೊಂಡಿದೆ. ವಕೀಲರ ಸಂಘದ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರುವ ಹಿನ್ನೆಲೆ ಆರೋಪಿಗಳ ಪರ ವಕಾಲತ್ತು ವಹಿಸದಂತೆ ಒಮ್ಮತದ ನಿರ್ಣಯ ಕೈಗೊಂಡಿದ್ದಾರೆ.